ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ. ಇವತ್ತು ನಮ್ಮ ಪ್ರಯಾಣ ಶುರು. ನಾವು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನಿಂದ ವಿಮಾನ ಹತ್ತಿದ್ದೇವೆ. ಬೆಂಗಳೂರಿನಿಂದ ವಾರಾಣಸಿಗೆ 2.25 ಗಂಟೆಯ ಪ್ರಯಾಣ ಇರ್ತದೆ ವಿಮಾನದಲ್ಲಿ. ಕಾಲು 8:15 ಅಂದಾಜಿಗೆ ನಾವು ವಾರಾಣಸಿ ಏರ್ಪೋರ್ಟ್ ತಲುಪಿದ್ದೇವೆ. ನಾವು ಬುಕ್ ಮಾಡಿದ ಟ್ಯಾಕ್ಸಿ ರೆಡಿಯಾಗಿ ನಿಂತಿತ್ತು ಆಗ. ನಮಗೆ ಬೆಳಗಿನ ತಿಂಡಿ ಆಗಿರಲಿಲ್ಲ. ನಾವು ಮೊದಲು ಸಾರನಾಥಕ್ಕೆ ಹೋಗುವ ದಾರಿಯಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ತಿಂಡಿ ತಿನ್ನುವ ಅಂತ ಮಾತಾಡಿಕೊಂಡು ನಾವೀಗ ಸಾರನಾಥದ ಕಡೆಗೆ ಹೋಗ್ತಾ ಇದ್ದೇವೆ. ವಾರಾಣಸಿಯಿಂದ ಸಾರನಾಥಕ್ಕೆ ಒಂದು ಅರ್ಧ ಗಂಟೆ ದಾರಿ ಉಂಟು. ನಾವು ವಾರಾಣಸಿ ಏರ್ಪೋರ್ಟಲ್ಲಿ ಇಳಿದು ಈಗ ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೇವೆ. ತಿಂಡಿ ತಿನ್ನಲಿಕ್ಕೆ ಪರಾಠ ತಗೊಂಡಿದ್ದೇವೆ. ಇಲ್ಲಿ ತಿಂಡಿ ತಿಂದು ಇನ್ನು ನಾವು ಸಾರನಾಥಕ್ಕೆ ಹೋಗೋದು. ಇದು ಹೊಸದಾಗಿ ಕಟ್ಟಿದಂತಹ ಸಾರನಾಥದ ಒಂದು ಪಾರ್ಕ್. लंका से लियाकर सारनाथ में 1931 में लगाई गई. उनकी माता का नाम महामाया, बाप का नाम सुदोधन, बचपन का नाम सिद्धार्थ, लड़के का नाम राहुल, उनके औरत का नाम अशोधरा. बीच वाला आशीर्वाद मुद्रा, ऊपर वाला ज्ञान मुद्रा, ये धम्मचक्र परिवर्तन मुद्रा. ನಾವೊಬ್ಬರು ಗೈಡನ್ನು ಹೈರ್ ಮಾಡಿದ್ದೇವೆ. ಅವರು ವಿವರಿಸ್ತಾ ಇದ್ದಾರೆ. ಸಾರನಾಥದಲ್ಲಿ ಗೌತಮ ಬುದ್ಧ ತಮ್ಮ ಪ್ರಥಮ ಪ್ರವಚನವನ್ನು ನೀಡಿದ ಜಾಗ. ನಿಜವಾಗಿ ಇಲ್ಲಿಷ್ಟು ನೋಡಲಿಕ್ಕೆ ಗೈಡಿನ ಅಗತ್ಯ ಇಲ್ಲ. ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಗೈಡ್ ಹೈರ್ ಮಾಡಿದ್ದು. ನೀವು ಬಂದಾಗ ಗೈಡ್ ಬೇಕು ಅಂತಿಲ್ಲ. ಹಾಂ, ಇದು ಥಾಯ್ಲ್ಯಾಂಡ್ ಗೌರ್ಮೆಂಟ್ನವರು ಮಾಡಿದ ಬುದ್ಧನ ವಿಗ್ರಹ ಅಂತೆ. 80 ಫೀಟ್ ಉದ್ದ ಎತ್ತರ ಉಂಟಿದು. ಉತ್ತರ ಪ್ರದೇಶದಲ್ಲಿ ಸಹ ಗುಜ್ಜ ಉಂಟು ನೋಡಿ, ಗುಜ್ಜ ಬಿಟ್ಟಿದೆ. ಇದೊಂದು ವಿಶೇಷ ರೀತಿಯ ರಿಕ್ಷಾ ನೋಡಿ. ಇಲ್ಲಿನ ರಿಕ್ಷಾ ಸ್ವಲ್ಪ ಬೇರೆ ರೀತಿ ಉಂಟಿದೆ. ನಾವೀಗ ಇಲ್ಲೇ ಹತ್ತಿರ ಕೈಮಗ್ಗ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಬ್ಯಾಟ್ರಿ ಇದು ಬ್ಯಾಟ್ರಿ ರಿಕ್ಷಾ. ಕೈಮಗ್ಗ ಇಲ್ಲಿ ನೋಡಿ. ಇದು ಕೈಮಗ್ಗದಲ್ಲಿ बनारसी साड़ी को हम बना रहे हैं. पहले हम लोग डिजाइन का ग्राफ पेपर बनाते हैं. उसके बाद पंच कार्ड में जो होल है वो डिजाइन का है. जब जकाट मशीन पर जाता है तो पंच करता है और हम पैर से बम्बू को चलाते हैं. और ये ताना में डिजाइन को करता है और बाना से बुनाई करते हैं. आप लोग सुने होंगे कबीर दास का ताना बाना. ताना ये है जो बना रहे हैं बाना. जरी को बॉर्डर पर इस तरफ का उल्टा रहेगा, नीचे का इसका सीधा रहेगा. तो ऐसे गांव में बर्गर बनाया जाता है. ये सोसाइटी कोऑपरेटिव की तरह से लगाया गया है कि आप लोग आएँ और देखें बनारसी साड़ी कैसे बनती है. गांव से बनकर सोसाइटी में जमा होता है और इस साड़ी को बनाने में 5 दिन 3 दिन 8 दिन ऐसे लगता है. और इसको टच करिए साहब, थोड़ा टच करके देखिए आप लोग. सिल्क रेशम. ಎಷ್ಟು ಸಿಲ್ಕ್ ಇದೆ ನೋಡುವಾಗ. अरे दिखा रहे हैं, साहब को दिखाएंगे नहीं. ये देखिए 108 धागे हैं रेशम का. ಓ ರಾಮ, ಇದು ನೋಡಿ. अरे देखिए ये बेंगलोर का सिल्क है. 108 बेंगलोर रामनगर सिलीगट्टा. ನಮ್ಮ ಬೆಂಗಳೂರಿಂದ ಬಂದದಂತೆ ಇದು आप लोग ರೇಷ್ಮೆ. ಹಾ, तो ಬೆಂಗಳೂರು. रेशम वहीं से आता है. हम लोग यहाँ ಇದು ಬೆಂಗಳೂರಿಂದ ಬಂದ ರೇಷ್ಮೆಯಿಂದ ಮಾಡಿದ ಬನಾರಸಿ ಸೀರೆ. फोटो ले लीजिए बाबू, इधर बैठ जाओ. ಕೂರು ನಿಲ್ಲ, ಕೂರು ಕೂರನ್ ಫೋಟೋ ತೆಗೆತ್ತೆ. ಕೂರು. आउट आउट यहाँ बैठा, यहाँ पर हाथ रखा. ಮಗ ನಿಲ್ಲ ಹೇಳ. हाथ रखा भैया. ये या उधर टाका मोबाइल चोरी टाका उधर मोबाइल चोरी उधर ताकिए उधर. हाँ आप भी बनाने वाले हो गए सर. रहने दीजिए, बनाने सिखा देंगे. ठीक है, जाइए.
ಇವರು ಕೂತದ್ದು ನೋಡಿ ಅಂತ ಕೆಳಗೆ. ಇಲ್ಲಿ ಹೊಟ್ಟೆ, ಇಲ್ಲೆಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಗಳು ತುಂಬ ಉಂಟು, ಕೈಯಲ್ಲಿ ಮಾಡಿದಂಥ ವಸ್ತುಗಳು. ಈಗಿನ ಸರ್ಕಾರ ಗುಡಿ ಕೈಗಾರಿಕೆಗೆ ತುಂಬ ಒತ್ತು ಕೊಡ್ತದೆ ಅಂತ ಅಲ್ಲಿನವರು ಹೇಳಿದರು. ಕಲ್ಲಿನಿಂದ ಮಾಡಿದಂಥದ್ದು, ನೂಲಿನಿಂದ, ಇದೆಲ್ಲ ನೂಲಿನಿಂದ ಮಾಡಿದ್ದು ಬಟ್ಟೆ ಐಟಮ್ಗಳು, ಇದೆಲ್ಲ ಕಲ್ಲಿನಿಂದ ಮಾಡಿದ್ದು. ಸಾರನಾಥದ ಮುಖ್ಯ ಜಾಗವಾದ ಉತ್ಖನನಾದ ಜಾಗಕ್ಕೆ ನಾವಿನ್ನು ಹೋಗ್ತಾ ಇರೋದು. ನೀವು ಬಂದಾಗ ಮೊದಲು ಇಲ್ಲಿಗೆ ಭೇಟಿ ಕೊಡಿ, ಸ್ತೂಪ ಇರುವ ಜಾಗಕ್ಕೆ ಮೊದಲು ಭೇಟಿ ಕೊಡಿ, ಮತ್ತೆ ಎನರ್ಜಿ ಇದ್ದರೆ ಆ ಪಾರ್ಕಿಗೆ ಹೋದ್ರಾಯಿತು. ಇದು ಸಾರನಾಥದ ಮುಖ್ಯ ಜಾಗ. ಇದೇ ಜಾಗದಲ್ಲಿ ಕೂತು ಗೌತಮ ಬುದ್ಧ ತನ್ನ ಪ್ರಥಮ ಪ್ರವಚನ ನೀಡಿದ್ದು, 5 ಜನ ಶಿಷ್ಯಂದರಿಗೆ ಪ್ರವಚನ ನೀಡಿದ ಜಾಗ. ಇದು 1800ನೇ ಇಸವಿಯಲ್ಲಿ ಉತ್ಖನನ ಮಾಡುವಾಗ ಸಿಕ್ಕಿದ ಈ ಪಳೆಯುಳಿಕೆ. ಇದು ಗೌತಮ ಬುದ್ಧ ತನ್ನ ಮೊದಲ 5 ಶಿಷ್ಯಂದರಿಗೆ ಪ್ರವಚನ ನೀಡಿದ್ದು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಇದೇ ಜಾಗದಲ್ಲಿ. ಈ ಜಾಗಕ್ಕೆ ಮೊದಲು ಮೃಗದಯ ಅಂತ ಹೆಸರಿತ್ತಂತೆ. ನೋಡಿ, ಇದು 1800ನೇ ಇಸವಿಯಲ್ಲಿ ಉತ್ಖನನ ಮಾಡುವಾಗ ಸಿಕ್ಕಿದ ಪಳೆಯುಳಿಕೆಗಳು. ಇದರ ಒಳಗೆ ಬರಲಿಕ್ಕೆ 20 ರೂಪಾಯಿ ಟಿಕೆಟ್ ಉಂಟು. ಅಲ್ಲಿ ಒಂದು ಸ್ತೂಪ ಉಂಟು ನೋಡಿ. ನಾವೀಗ ಸ್ತೂಪ ನೋಡ್ಲಿಕ್ಕೆ ಹೋಗುವ. ಆ ಸ್ತೂಪದ ಹೆಸರು ಧರ್ಮಚಕ್ರ ಸ್ತೂಪ ಅಂತ. ಅಶೋಕ ಚಕ್ರವರ್ತಿ ಸ್ಥಾಪಿಸಿದ್ದದು. ಇದೆಲ್ಲ ಬೌದ್ಧ ವಿಹಾರಗಳಿದ್ದ ಜಾಗ. ಈಗ ಚಂದ ನೀಟ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಬಿಸಿಲುಂಟು, ಆದರೆ ಗಾಳಿ ಕೂಡ ಉಂಟು. ಗಾಳಿ ಇರುವ ಕಾರಣ ಅದೇ ಇಷ್ಟು ನೀಟಾಗಿ ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ಗಾಳಿ ಇರುವ ಕಾರಣ ಬಿಸಿಲು ಗೊತ್ತಾಗೋದಿಲ್ಲ. ಇಲ್ಲಿ ಅಂತ ನೋಡಿ, ಕೀ ಪ್ಲಾನ್ ಆಫ್ ಎಕ್ಸ್ಕವೇಟೆಡ್ ರಿಮೇನ್ಸ್ ಅಟ್ ಸಾರನಾಥ್. ಈ ಸ್ತೂಪ 28 ಮೀಟರ್ ವ್ಯಾಸ ಹಾಗೂ 43 ಮೀಟರ್ ಎತ್ತರ ಉಂಟು. ಆಚೆ ಬದಿಯಲ್ಲಿ ಅಶೋಕ ಚಕ್ರವರ್ತಿ ಸ್ಥಾಪಿಸಿದ ಸ್ತಂಭ ಉಂಟು. ಅಶೋಕ ಸ್ತಂಭ ನಮ್ಮ ರಾಷ್ಟ್ರೀಯ ಲಾಂಛನ ಆಗಿ ಉಂಟಲ್ಲ, ಅಶೋಕ ಪಿಲ್ಲರ್, ಅದು ಇಲ್ಲಿ ಉಂಟು. ಅಶೋಕ ಸ್ಥಾಪಿಸಿದ್ದು ಅದು ಕ್ರಿಸ್ತಪೂರ್ವ 250ನೇ ಇಸವಿಯಲ್ಲಿ. ರೂಮ್ಗೆ ಅಂತ ಹೋಗಲಿಲ್ಲಲ್ಲ, ಇನ್ನು ಇಲ್ಲಿಂದ ಒಂದು ಸೀದಾ ರೂಮ್ಗೆ ಹೋಗೋದು, ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ಸಾರನಾಥ ಬೌದ್ಧರಿಗೊಂದು ಇಂಪಾರ್ಟೆಂಟ್ ಜಾಗ ಮಾತ್ರ ಅಲ್ಲ, ಜೈನರಿಗೂ ಕೂಡ ಹೌದು. ಇಲ್ಲಿಂದ ಆಚೆ ಬದಿಯಲ್ಲಿ ಒಂದು ಜೈನ ದೇವಸ್ಥಾನ ಉಂಟಂತೆ, ಹಳತ್ತು. ನಾವು ಅಲ್ಲಿಗೆ ಹೋಗಲಿಲ್ಲ. ಇದು ನೋಡಿ, ಇದು ಕಾಕಡಿ ಅಂತ, ಮುಳ್ಸೊತ್ತೆ ಹಾಗೆ ಇರುವಂಥದ್ದು. ಎಲ್ಲವೂ ತುಂಡು ಮಾಡಿಯೇ ಕೊಡಲಿ, ಉಪ್ಪಾಕಿ. 1 किलो आधा ನಾವೀಗ ಇಲ್ಲಿ ಇದ್ದೇವೆ. ಅದೊಂದು ಮುಳ್ಸೊತ್ತೆ ತಿನ್ಲಿಕ್ಕೆ ಹೊರಟಿದ್ದೇವೆ ನಾವೀಗ. ನೋಡಿ, ಇದು ಮುಳ್ಸೊತ್ತೆ ಹಾಗೆ ಉಂಟು ಒಳಗೆ. ನೀವು ಸಾರನಾಥಕ್ಕೆ ಬಂದಾಗ ಮೊದಲು ಸ್ತೂಪ ಇರುವ ಜಾಗಕ್ಕೆ ಹೋಗಿ, ಮತ್ತೆ ಜೈನ ದೇವಸ್ಥಾನಕ್ಕೆ ಹೋಗಿ. ಎಲ್ಲಿಯೂ ಗೈಡಿನ ಅಗತ್ಯ ಇಲ್ಲ. ಮತ್ತೆ ಸಮಯ ಇದ್ದರೆ ಪಾರ್ಕಿಗೆ ಹೋಗ್ಬೋದು. ನಾವು ಸಾರನಾಥದಿಂದ 1 ಗಂಟೆ ಆಗುವಾಗ ಇಲ್ಲಿ ರೂಮಿಗೆ ಬಂದಿದ್ದೇವೆ. ರೂಮ್ಗೆ ಬಂದು ಒಂದು 3 ಗಂಟೆ ತನಕ ನಿದ್ದೆ ಮಾಡಿದ್ದೇವೆ. ನಮಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಹಾಗೆ 3 ಗಂಟೆ ತನಕ ನಿದ್ದೆ ಮಾಡಿ ಮತ್ತೆ ಸ್ನಾನ ಮಾಡಿ ಈಗ ಕೆಳಗೆ ಬಂದು ನಾವು ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಹೊರಟಿದ್ದೇವೆ. ಇನ್ನಿಲ್ಲಿಂದ ದೇವಸ್ಥಾನದ ಕಡೆಗೆ ನಾವು ಹೋಗ್ತೇವೆ. ಈಗ 4:00. ಸಂಜೆ ಹೋದ ಜಾಗವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.